श्रीगुरुभ्यो नमः हरिः ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीव प्रणेतारं वन्दे विजयदं हरिं करोतु मम कल्याणं हरिर्यमुकाविदः गुरुश्च मध्वनामा मे वरदोऽस्तु निरन्तरं वाणिते करवण्यम्ब चरणोर्नि सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षिपेत् सर्वभारांश्च गुरु ಶ್ರೀಪಾದಪಂಕಜೇ। ಭಗವಂತ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಜಗನ್ನಾಥದಾಸರು ಎರಡನೇ ಪದ್ಯ ವ್ಯಾಪ್ತಿ ಸಂಧಿಯಲ್ಲಿ ಹೇಳುತ್ತಾರೆ, ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಆದರೆ ಎಲ್ಲ ಕಡೆ ವ್ಯಾಪಿಸಿರುವಂತಹ ಭಗವಂತನನ್ನ ಸಾಕಲ್ಯನ ಅವನನ್ನ ತಿಳಿಯುವಂಥದ್ದು ಅಸಾಧ್ಯವಾಗಿರುವಂಥದ್ದು. ಭಗವಂತನ ಮಹಿಮೆಯನ್ನ ಯಾರೂ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಪದ್ಯದಲ್ಲಿ ಹೇಳುತ್ತಾರೆ ಭಗವಂತನ ಮಹಿಮೆಯನ್ನು. ಸ್ತ್ರೀ ನಪುಂಸಕ ಪುರುಷ ಭೂಸಲೀಲಾನಿಲ ಗಗನ ಮನ ಶಶಿ ಭಾನುಕಾಲ ಗುಣ ಪ್ರಕೃತಿಯೊಳಗೊಂದು ತಾನಲ್ಲ. ಏನು ಇವನ ಮಹಾಮಹಿಮೆ ಕಡೆಗಾಣ ರಜಭವ ಶಕ್ರ ಮುಖರು ನಿಧಾನಿಸಲು ಮಾನವರಿಗಳ ಒಡವುದೇ ವಿಚಾರಿಸಲು. ಭಗವಂತನ ಮಹಿಮೆಯನ್ನ ದೇವಾನುದೇವತೆಗಳ ಲಕ್ಷ್ಮೀದೇವಿನೇ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತದೆ ಶಾಸ್ತ್ರ. ಅಂಥದ್ದು ಮಾನವರಾಗಿರುವಂತಹ ನಾವೇನ್ ತಿಳಿಲಿಕ್ಕೆ ಸಾಧ್ಯ? ಅದಕ್ಕೆ ಒಂದು ಈ ಪದ್ಯದಲ್ಲಿ ಹೇಳಿದ್ರು, ಭಗವಂತ ಎಲ್ಲೆಲ್ಲಿರ್ತಾನೆ, ಎಲ್ಲೆಲ್ಲಿರ್ತಾನೆ ಅನ್ನೋದ್ರಕ್ಕಿಂತನೂ ಎಲ್ಲೆಲ್ಲಿ ಇಲ್ಲ ಅಂತ ಕೇಳಬೇಕಾಗಿದೆ. ಯಾಕೆ ಎಲ್ಲ ಕಡೆ ಭಗವಂತ ಇದ್ದಾನೆ. ಅದಕ್ಕೊಂದು ಉದಾಹರಣೆಯನ್ನ ಕೊಟ್ಟು, ಸ್ತ್ರೀ ನಪುಂಸಕ ಪುರುಷ ಭೂ ಸಲೀಲ. ಮೊದಲನೇದಾಗಿ ಭಗವಂತನಿಗೆ ಸ್ತ್ರೀ ರೂಪ ಉಂಟು, ಭಗವಂತನಿಗೆ ಪುರುಷ ರೂಪವೂ ಉಂಟು, ನಪುಂಸಕ ರೂಪ ಇಲ್ಲ. ಭಗವಂತ ಸ್ತ್ರೀ ಪುಂಬ್ರಾಗ ಅಕೃಷ್ಟತ್ವಾತ್ ಅಂತ ಹೇಳದ ಹಾಗೆ, ಸ್ತ್ರೀ ರೂಪದಲ್ಲಿದ್ದಾಗ ಪುರುಷ ರೂಪದ ಮೇಲೆ, ಪುರುಷ ರೂಪದಲ್ಲಿದ್ದಾಗ ಸ್ತ್ರೀ ರೂಪದ ಮೇಲೆ ಪ್ರೀತಿ ಉಂಟಾಗೋದಿಲ್ಲ. ಹಾಗಾಗಿ ನಪುಂಸಕ ಶಬ್ದ ಕೂಡ್ತದೆ ಅಂತ ಶಾಸ್ತ್ರದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಇರ್ಲಿ, ಅಂದ್ರೆ ಭಗವಂತನ ಭಾಗವತದಲ್ಲಿ ಗಜಸ್ತೋತ್ರ, ಗಜರಾಜ ಮಾಡಿರುವಂತಹ ಸ್ತೋತ್ರದಲ್ಲಿ ಹೇಳ್ತಾರೆ, ಭಗವಂತನಿಗೆ ಸ್ತ್ರೀ ರೂಪವೂ ಉಂಟು, ಪುರುಷ ರೂಪವೂ ಉಂಟು. ಪುರುಷ ಅಂದ್ರೆ ಗಂಡಸು ಅಂತ ಹೇಳಲಿಕ್ಕೆ ಇಲ್ಲ, ಇನ್ನು ಜಂತು ಅಂತ ಹೇಳಲಿಕ್ಕಿಲ್ಲ. ಯಾಕೆ ಅಂದ್ರೆ ಭಾಗವತ ಹೇಳ್ತದೆ, ಸವೈನ ದೇವಾಸುರ ಮರ್ತ್ಯತಿ ತ್ಯಜೆ ನ ಸ್ತ್ರೀ ನ ಷಂಡೋ ನ ಪುಮಾನ್ನ ಜಂತು ನಾಯಂ ಗುಣ ಕರ್ಮನ್ನ ಸಚಂದ ಚಾಸನ್ ನಿಷೀದ ಶೇಷೋ ಜಯತಾದ ಶೇಷ. ಭಗವಂತನ ರೂಪಗಳ ವರ್ಣನೆಯನ್ನು ತಿಳಿಲಿಕ್ಕೆ ನಮ್ಮ ಹರಿಕಥಾಮೃತ ಸಾರ ಬಹಳ ಅನುಕೂಲಕರವಾಗಿರುವಂಥದ್ದು. ಭಗವಂತ ಎಲ್ಲ ಕಡೆ ಇದ್ದಾನೆ. ಅದನ್ನಿಲ್ಲಿ ಹೇಳ್ತಾರೆ, ಅನೇಕ ಧಾನ್ಯಗಳ ಮೇಲನ ಮಾಡಿ ರಾಶಿಗಳ ಭೂತವಾದ ಧಾನ್ಯ ರಾಶಿ ಅದು ನಿರ್ಧಾರ ಮಾಡುವಂಥದ್ದೇ ಹೊರತು ಏಕ ಬೀಜದ ರಾಶಿಗೆ ಧಾನ್ಯ ರಾಶಿ ಅಂತ ಹೇಳಲಿಕ್ಕೆ ಹೇಗೆ ಬರೋದಿಲ್ಲೋ ಹಾಗೆ ಭಗವಂತನ ಅತ್ಯದ್ಭುತವಾದ ಗುಣಗಳನ್ನ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ರೂಪಗಳನ್ನು ತೆಗೆದುಕೊಂಡಿದ್ದಾನೆ ಭಗವಂತ, ಸ್ತ್ರೀಯರಲ್ಲಿ, ಪುರುಷರಲ್ಲಿ, ಆಮೇಲೆ ಜೀವರಲ್ಲಿ, ಆಮೇಲೆ ಭೂ ಅಂದ್ರೆ ಪೃಥ್ವಿ ಅಂದ್ರೆ ಭೂಮಿಯಲ್ಲಿ, ಸಲೀಲ ನೀರಿನಲ್ಲಿ, ಅನಲ ಅಗ್ನಿಯಲ್ಲಿ, ಅನಿಲ ವಾಯುವಿನಲ್ಲಿ, ಗಗನ ಆಕಾಶದಲ್ಲಿ, ಮನಸ್ಸಿನಲ್ಲಿ ಎಲ್ಲಾ ಕಡೆ ಭಗವಂತ ಇದ್ದಾನೆ. ಸೂರ್ಯನಲ್ಲಿದ್ದಾನೆ ಭಾನು, ಶಶಿ, ಚಂದ್ರನಲ್ಲಿದ್ದಾನೆ. ಬಲಗಣ್ಣಿಗೆ ಸೂರ್ಯ, ಎಡಗಣ್ಣಿಗೆ ಚಂದ್ರ ಅಭಿಮಾನಿಯಾಗಿರುವಂಥವರು. 24 ಚತುರ್ವಿಂಶತಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಕಾಲ ನಿಯಾಮಕ ದೇವತೆಗಳಿದ್ದಾರೆ. ಎಲ್ಲ ಕಡೆ ಭಗವಂತ ಇದ್ದಾನೆ. ಇಷ್ಟೆಲ್ಲ ಭಗವಂತ ಎಲ್ಲಾ ಕಡೆ ಇದ್ರೂ ಭಾನುಕಾಲ ಗುಣ ಪ್ರಕೃತಿಯೊಳಗಂದು ತಾನಲ್ಲ. ಎಲ್ಲರಲ್ಲಿದ್ದಾನೆ, ಆದ್ರೆ ತಾನೆಲ್ಲೂ ಇದೀನಿ ಅಂತ ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಭಗವಂತ ಎಲ್ಲ ಕಡೆ ಇದ್ದಾನೆ. ಭಗವಂತ ಇಲ್ಲದೆ ಇರುವಂತಹ ಜಾಗವೇ ಎಲ್ಲೂ ಇಲ್ಲ ಅಂತಾರೆ. ಅದಕ್ಕೆ ಹೇಳ್ತಾರೆ,
ಅಂತಹ ಭಗವಂತ ಮುಂದೆ ಹೇಳ್ತಾರೆ, ಏನು ಇವನ ಮಹಾಮಹಿಮೆ, ಇಷ್ಟೆಲ್ಲಾ ಕಡೆ ನಿಂತು ಕೆಲಸ ಮಾಡುವಂತಹ ಭಗವಂತನ ಮಹಾಮಹಿಮೆ, ಏನು ಇವನ ಮಹಾಮಹಿಮೆ, ಕಡೆಗಾಣ ರಜಭವ ಶಕ್ರ ಮುಖರು. ಶಕ್ರ ಅಂದ್ರೆ ಇಂದ್ರದೇವರು, ಇಂದ್ರಾದಿ ಮೊದಲಾದ ಎಲ್ಲ ದೇವತೆಗಳು, ರಮಾದೇವಿಯಿಂದ ಪ್ರಾರಂಭ ಮಾಡಿಕೊಂಡು ಇಂದ್ರಾದಿ ಎಲ್ಲ ದೇವತೆಗಳು ಸಹಿತ ಭಗವಂತನನ್ನ ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಮಾನವರಿಗೆ, ಸಾಮಾನ್ಯರಾದ ಹುಲುಮಾನವರಾದ ನಮಗೆ ಭಗವಂತನ ಮಹಾಮಹಿಮೆ ಹೇಗೆ ತಿಳಿಲಿಕ್ಕೆ ಸಾಧ್ಯ? ನಮ್ ಯೋಗ್ಯತಾನುಸಾರ ಭಗವಂತನ ಅನುಗ್ರಹದಿಂದ ಏನಾದ್ರೂ ಒಂದೆರಡು ವಿಷಯ ತಿಳಿಲಿಕ್ಕೆ ಸಾಧ್ಯನೇ ಹೊರತು ಭಗವಂತನನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಜಗನ್ನಾಥದಾಸರು. ಅಷ್ಟು ಎತ್ತರದಲ್ಲಿರುವಂಥವನು. ಲಕ್ಷ್ಮೀದೇವಿಗೆ, ಬ್ರಹ್ಮದೇವರಿಗೆ ಅಸಾಧ್ಯವಾದ ಮೇಲೆ ಮನುಷ್ಯರಿಗೆ, ಸಾಮಾನ್ಯವಾದ ಮನುಷ್ಯರಿಗೆ ಮಹಾತ್ಮೆಯನ್ನ, ಹರಿಯ ಮಹಾತ್ಮೆಯನ್ನ ಸಾಕಲ್ಲೇನ ತಿಳಿದುಕೊಂಡ್ಬಿಡ್ತೇವೆ, ನಾವು ಭಗವಂತನ ತಿಳಿದು ಬಿಡ್ತೇವೆ ಅನ್ನೋದು ಅಸಾಧ್ಯವಾಗಿರುವಂತಹ ಮಾತು ಅಂತ ಹೇಳ್ತಾರೆ. ಎಲ್ಲ ಕಡೆ ದೇವತೆಗಳಿದ್ದಾರೆ 24 ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಗರುಡ ಪುರಾಣದಲ್ಲಿ, ಛಾಂದೋ ಗೃಗ್ಭಾಷ್ಯದಲ್ಲೂ ಒಂದೆರಡು ಮಾತು ಹೇಳ್ತಾರೆ. ಸ್ತ್ರೀ ಪುಂದೋಷ ವಿಹೀನತ್ವಾತ್ ಭಗವಾನ್ನ ನಪುಂಸಕಃ. ನಪುಂಸಕ ರೂಪ ಇಲ್ಲ ಭಗವಂತನಿಗೆ, ಸ್ತ್ರೀ ರೂಪ ಪುರುಷ ರೂಪ ಇದೆ. ಎಷ್ಟು ಸುಂದರವಾಗಿ ಋಗ್ಭಾಷ್ಯದಲ್ಲಿ ಹೇಳ್ತಾರೆ. ಇನ್ನು 24 ತತ್ವಗಳು, 24 ತತ್ವಗಳಿದ್ದಾವಲ್ಲ, ಅದರಲ್ಲಿ ದೇವತೆಗಳಿದ್ದಾರೆ, ಅವರಲ್ಲಿ ಭಗವಂತ ವಾಯುದೇವರಿದ್ದಾರೆ. ಅದರ ಬಗ್ಗೆ ವರ್ಣನೆ ಮಾಡುತ್ತಾರೆ. ಅಂದ್ರೆ ವ್ಯಾಪ್ತತ್ವ, ಭಗವಂತ ಎಲ್ಲ ಕಡೆ ಇದ್ದಾನೆ. ಗಂಧ ರಸ ರೂಪ ಸ್ಪರ್ಶ ಶಬ್ದೊಂದು ತಾನಲ್ಲ ದರ ದರ ಪೆಸರಿಂದ ಕ್ರಯಿಸುತ್ತ ಜೀವರಿಗೆ ತರ್ಪಕನು ತಾನಾಗಿ ಹೊಂದಿಕೊಂಡಿಹ ಪರಮ ಕರುಣಾ ಸಿಂಧು ಶಾಶ್ವತ ಮನವೇ ಮೊದಲಾದಿಂದ್ರಿಯಗಳೊಳಗಿದ್ದು ಭೋಗಿಸುತಿಹನು ವಿಷಯಗಳ. ಕಣ್ಣಿದೆ, ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಚಂದ್ರ ಇದ್ದಾರೆ. ಮೂಗಿದೆ, ನಾಸತ್ಯದ್ರಸರಿದ್ದಾರೆ. ಕಾಲಿದೆ, 2 ಕಾಲು, ಅಲ್ಲಿ ಜಯಂತ ಇದ್ದಾನೆ. ಕೈ ಇದೆ, ಇಂದ್ರದೇವರಿದ್ದಾರೆ. ನಾಲಿಗೆ, ಬಾಯಿ ಇದೆ, ಅಗ್ನಿ ಇದ್ದಾನೆ. ಎಲ್ಲ ದೇವತೆಗಳಿದ್ದಾರೆ ಈ ಶರೀರದಲ್ಲಿ. ಆ ಶರೀರದಲ್ಲಿರುವಂತಹ ಏನು ಜ್ಞಾನ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 24 ತತ್ವಗಳೇನಿದ್ದಾವೋ ಆ 24 ತತ್ವಗಳಲ್ಲಿಯೂ ಅಭಿಮಾನಿ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳ ವಿವರಣೆಯನ್ನ ಕೊಡ್ತಾರೆ. ಗಂಧ, ಸುವಾಸನೆ, ಕೆಟ್ಟ ವಾಸನೆ ಎರಡೂ ಬರ್ತದೆ. ಮೂಗಿನಿಂದ ನಾವು ಸ್ವೀಕಾರ ಮಾಡುವಂಥದ್ದು. ಗಂಧ ತನ್ಮಾತ್ರ ನಾಸಿಕಾದಲ್ಲಿ ವಾಸನೆ ತಗೊಂತೀವಿ. ಇನ್ನು ರಸ, ಆ ರಸನೇಂದ್ರಿಯದಿಂದ, ಬಾಯಿಯಿಂದ, ಜಿಹ್ವೆಯಲ್ಲಿ ರಸ ಬರ್ತದೆ, ನಾವು ಸ್ವೀಕಾರ ಮಾಡುವಂತ ಆಹಾರ. ಇನ್ನು ರೂಪ, ಕಣ್ಣಿನಿಂದ ನೋಡ್ತೀವಿ, ನೇತ್ರದಲ್ಲಿ. ಸ್ಪರ್ಶ, ಮುಟ್ಟೋದ್ರಿಂದ ಸ್ಪರ್ಶ ತನ್ಮಾತ್ರ, ಅದು ಜ್ಞಾನ ಆಗತ್ತೆ ನಮಗೆ. ಇನ್ನು ಶಬ್ದ, ಕೇಳಿಸ್ತದೆ ಕಿವಿಯಲ್ಲಿ ಮಾತಾಡಿದರೆ. ಅಂದ್ರೆ 5 ತತ್ವಗಳು, 5 ಜ್ಞಾನೇಂದ್ರಿಯಗಳು, ಇಚ್ಛಾದಿಗಳು ಮನೋತತ್ವದಲ್ಲಿದೆ. ನಾವು ಏನ್ ನೋಡಬೇಕು ಅಂತ ಅನಿಸುತ್ತೋ ನಾವು ಅದನ್ನ ನೋಡ್ತೀವಿ. ಏನ್ ಕೇಳಬೇಕು ಅಂತ ಅನಿಸ್ತದೋ ಅದನ್ನ ಕೇಳ್ತೀವಿ. ಏನ್ ತಿನ್ನಬೇಕು ಅಂತ ಅನಿಸ್ತದೋ ಅದನ್ನ ತಿಂತೀವಿ. 5 ಜ್ಞಾನೇಂದ್ರಿಯಗಳಲ್ಲಿ ಮಾಡುವಂತಹ ಕೆಲಸ. ಇಲ್ಲಿ ಮತ್ತೆ ಭಗವಂತ ತತ್ವಾಭಿಮಾನ ದೇವತೆಗಳಿದ್ದಾರೆ. ತತ್ವಾನ್ಯಾಸ ಮತ್ತು ಮಾತೃಕಾನ್ಯಾಸ ಅಂತ ಮಾಡೋರಿಗೆ ಇದೆಲ್ಲ ತಿಳಿದಿರುವಂತಹ ವಿಷಯ. ತತ್ವಾನ್ಯಾಸದಲ್ಲಿ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಹೇಗೆ ಎಂಥೆಂಥ ದೇವತೆಗಳಿದ್ದಾರೆ ಅಂತೆಲ್ಲ ವರ್ಣನೆ ಮಾಡ್ತಾರೆ. ಇಷ್ಟೆಲ್ಲಾ ದೇವತೆಗಳಲ್ಲಿದ್ದು ಭಗವಂತ ಒಂದು ತಾನಲ್ಲ, ಅಂತರ್ಗತನಾಗಿ ಭಗವಂತ ಇದ್ದು ಎಲ್ಲ ಕೆಲಸಗಳನ್ನ ಮಾಡಿಸ್ತಾನೆ. ತತ್ವಗಳಲ್ಲಿ ಇದ್ದು ಒಂದೊಂದು ತತ್ವಾಕಾರನಾಗಿ ತಾನೇ ಇದ್ದು ತದಂತರ್ಯಾಮಿ ತದ್ಭಿನ್ನನಾಗಿ ಒಳಗಡೆ ಇದ್ದು ಎಲ್ಲ ಕೆಲಸ ಮಾಡಿಸ್ತಾನೆ. ಅದರದರ ಗಂಧ ಇದೆ, ರಸ ಇದೆ, ರೂಪ ಇದೆ. ಹೆಸರಿನಿಂದ ಕರೆಸುತ್ತ, ಆಯಾ ಹೆಸರಿನಿಂದ ಕರೆಸ್ಕೊಳ್ಳುತ್ತಾ ಜೀವರಿಗೆ ತರ್ಪಕನು. ಅಂದ್ರೆ ಸುವಾಸನೆ ಇದೆ, ಒಳ್ಳೆಯ ರಸ ನಮಗೆ ಗೊತ್ತಾಗತ್ತೆ, ಒಳ್ಳೆ ವಾಸನೆ, ಮಲ್ಲಿಗೆ ಹೂವಿನ ಪರಿಮಳ ತಕ್ಷಣ ಗೊತ್ತಾಗ್ಬಿಡತ್ತೆ. ಓ, ಮಲ್ಲಿಗೆ ಹೂ ತಂದಿದ್ದಾರೆ.
ಯಾವುದೋ ಒಂದು ಪದಾರ್ಥವನ್ನು ತಂದಿಟ್ಟಿದ್ದಾರೆ, ವಾಸನೆ ಬರ್ತಾ ಇರುತ್ತೆ. ತುಪ್ಪ ತಂದಿಟ್ಟಿದ್ದಾರೆ, ಗಮ್ಮತ್ ವಾಸನೆ ಬರುತ್ತೆ. ಆ ವಾಸನೆ ಮೂಗಿಗೆ ಬಡದಾಗ ಜ್ಞಾನ ಆಗತ್ತಲ್ಲ, ಅದು ಭಗವಂತನ ಅನುಗ್ರಹದಿಂದ ಆಗುವಂಥದ್ದು. ಇನ್ನು ಒಳ್ಳೆಯ ರಸಗಳಿದ್ದಾವೆ, ಚಲೋ ರಸ ಮಾಡಿಟ್ಟಿದ್ದಾರೆ. ಯಾವುದೋ ಒಂದು ಭಕ್ಷ್ಯ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ, ಮಂಡಿಗೆ ಮಾಡಿದ್ದಾರೆ. ನಮಗೆ ಗೊತ್ತಾಗತ್ತೆ, ಓ ಬಹಳ ಚಲೋ ಮಾಡಿದ್ದಾರೆ, ಅದನ್ನು ಸ್ವೀಕಾರ ಮಾಡಬೇಕು, ತಿನ್ನಬೇಕು, ನಾಲಿಗೆ ಕೇಳ್ತದೆ. ಅನೇಕ ಪದಾರ್ಥಗಳನ್ನ ಈ ಕಣ್ಣಿನಿಂದ ನೋಡ್ತಾನೆ ಮನುಷ್ಯ, ಕಣ್ಣಿನಿಂದ ಘ್ರಾಣ ಸ್ವೀಕಾರ ಮಾಡ್ತಾನೆ. ಓ ಇಂತಿಂತ ಪದಾರ್ಥಗಳಿದ್ದಾವೆ ಅಂತ ತಿಳ್ಕೊಳ್ತಾನೆ. ಇನ್ನು ಸ್ಪರ್ಶ ಜ್ಞಾನ, ಮುಟ್ಟೋದ್ರಿಂದ ಪದಾರ್ಥಗಳ ಜ್ಞಾನ ಚೆನ್ನಾಗಿ ಗೊತ್ತಾಗತ್ತೆ. ಹೀಗೆ ಶಬ್ದಗಳನ್ನ ಕೇಳೋದ್ರಿಂದ, ಬೇರೆ ಬೇರೆ ಶಬ್ದಗಳನ್ನ ಕೇಳೋದ್ರಿಂದ ಕರ್ಣಕ್ಕೆ ಜ್ಞಾನ ಆಗತ್ತೆ, ಆಹ್ಲಾದ ಉಂಟಾಗತ್ತೆ. ಯಾರಾದ್ರೂ ಹೊಗಳಿದ್ರೆ ಅಂದ್ರೆ ಸಂತೋಷ ಆಗ್ತಿರ್ತದೆ, ನನ್ ಬಿಟ್ರೆ ಯಾರಿಲ್ಲ ಅಂತ ಅನಿಸ್ತಿರ್ತದೆ. ಯಾಕೆ? ಕಿವಿಯಿಂದ ಶಬ್ದಗಳು ಕೇಳಿಸ್ಕೊಳ್ಳೋದ್ರಿಂದ. ಈ ಎಲ್ಲಾ ಏನು ಇಂದ್ರಿಯಗಳೇನಿದ್ದಾವಲ್ಲ, ಬಾಹ್ಯ ಇಂದ್ರಿಯಗಳು, ಅಂತರ್ಗತವಾದ ಇಂದ್ರಿಯಗಳು, ಆ ಪಂಚ ಜ್ಞಾನೇಂದ್ರಿಯಗಳೊಳಗೆ ಭಗವಂತ ಇದ್ದು ಹೊಂದಿಕೊಂಡಿಪ, ಆಶ್ರಯ ಮಾಡಿಕೊಟ್ಟಿದ್ದಾನೆ ಭಗವಂತ. ಪರಮ ಕರುಣಾ ಸಿಂಧು, ಎಲ್ಲರಲ್ಲಿ ನಿಂತು, ಸಮಸ್ತ ಜೀವರಲ್ಲಿ ಅಂದ್ರೆ ತ್ರಿವಿಧ ಜೀವರಲ್ಲಿ ನಿಂತು, ತರ್ಪಕನು, ಅವರವರಿಗೆ ಕಾಲ ಕಾಲಕ್ಕೆ ಬೇಕಾಗಿರುವಂತಹ ಸುಖವನ್ನ, ಶಾಶ್ವತವಾದದ್ದು ಅಂದ್ರೆ ಲಿಂಗದೇಹ ಭಂಗ ಆದ ಮೇಲೆ ಸಿಗುವಂತಹ ಏನು ಸುಖ ಇದೆ ಅಲ್ಲ, ಆ ಸುಖವನ್ನ ಮನವೇ ಮೊದಲಾದ ಇಂದ್ರಿಯಗಳೊಳಗೆ. ಅಲ್ರಿ, ಬೇಕಾದಷ್ಟು ಇಂದ್ರಿಯಗಳಿದ್ದಾವಮ್ಮ. ನಯನಂ ಪ್ರಧಾನಂ ಅಂತ ಹೇಳ್ತಾರೆ, ಕಣ್ಣೇ ಪ್ರಧಾನವಾದದ್ದು ಅಂತ. ಮತ್ ಕಣ್ಣಿಂದ ಹೆಸರೇ ಹೇಳಿಲ್ಲಲ್ಲ. ಇಲ್ಲಿ ಏನಂದ್ರು ಜಗನ್ನಾಥದಾಸರು? ಮನವೇ ಮೊದಲಾದ ಇಂದ್ರಿಯಗಳು. ಯಾಕೆ ಮನಸ್ಸು ಯಾಕೆ ಅಷ್ಟು ಮಹತ್ವ ಕೊಟ್ರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಅದಕ್ಕೆ ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ ತಿಳಿಸ್ತಾರೆ. ಮನವೇ ಮೊದಲಾದ ಇಂದ್ರಿಯಗಳೊಳಗೆ 11 ಇಂದ್ರಿಯಗಳಿದ್ದಾವೆ ನಮಗೆ. ಬಹಳ ಜನ ಗೊತ್ತೇ ಇಲ್ಲ. ನಮಗೆ ಗೊತ್ತಿರೋದೇ 10 ಇಂದ್ರಿಯ ಅಂತ ಅನ್ಕೊಂಡಿದ್ದೇವೆ ನಾವು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು. ಇಂದ್ರಿಯಗಳಲ್ಲೇ ಪ್ರಧಾನವಾದದ್ದು ಮನಸ್ಸು. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳದ ಹಾಗೆ, ಮನವೇ ಮೊದಲಾದ ಇಂದ್ರಿಯಗಳೊಳಗೆ, ಇಂದ್ರಿಯಗಳಲ್ಲೇ ಮನಸ್ಸಿನಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ಹೇಳಿ ಮನಶ್ಚಾಸ್ಮಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಅದನ್ನೇ ಜಗನ್ನಾಥದಾಸರು ಎತ್ತಿ ತೋರಿಸ್ತಾ ಇದ್ದಾರೆ, ನಮ್ಮಂತ ಪಾಮರರಿಗೆ ಅರ್ಥ ಆಗ್ಲಿ ಅಂತ ಹೇಳಿ. ಮನವೇ ಮೊದಲಾದ ಇಂದ್ರಿಯಗಳೊಳಗೆ, ಏಕಾದಶ ಇಂದ್ರಿಯಗಳು, 11 ಇಂದ್ರಿಯಗಳು. ಅದಕ್ಕೆ 11ನೇ ದಿವಸ ಅದು ಏಕಾದಶಿ. 11 ಇಂದ್ರಿಯಗಳಿಂದ ಮಾಡಿರುವಂತಹ ಪಾಪಗಳನ್ನ ಕಳೆಯುವಂಥದ್ದೇ ಏಕಾದಶಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಂದ್ರಿಯಗಳೊಳಗೆ ಇದ್ದು ಭಗವಂತ ಇದ್ದು ಭೋಗಿಸುತ್ತಿಹನು. ಆಯಾ ಶರೀರದಲ್ಲಿ ದೇಹಾಭಿಮಾನ ನಮಗೆ ಯಾವಾಗ್ಲೂ ಇರುವಂಥದ್ದು. ಆದರೆ ಭಗವಂತ ಚಿದಾನಂದ ಮೂರ್ತಿಯಾಗಿರುವಂಥವನು ದೇಹಾಭಿಮಾನದಿಂದ ನಾವೇನಂತೀವಿ? ಅಹಂ ಸುಖಿ, ಅಹಂ ದುಃಖಿ, ನಾನು ಬಹಳ ಸುಖವಾಗಿದ್ದೇನೆ, ನಾನು ಬಹಳ ದುಃಖ ಪಡ್ತಾ ಇದ್ದೇನೆ. ಪ್ರಾಕೃತವಾದ ಶರೀರದಲ್ಲಿ ಭಗವಂತ ಸಚ್ಚಿದಾನಂದ ಮೂರ್ತಿ ಇದ್ದು ಎಲ್ಲ ಸುಖವನ್ನ ಅವನಿಗೆ ಕೊಡ್ತಾನೆ. ಆ ಜೀವಿಗೆ ವಿಷಯಗಳ ಅವನವನ ಯೋಗ್ಯತೆಗೆ ಅನುಗುಣವಾಗಿ, ಅವನ ಒಂದು ಪುಣ್ಯದ ಪ್ರಭಾವದಿಂದ ಇಂದ್ರಿಯಗತವಾದ ರೂಪ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಸ್ವರೂಪೇಂದ್ರಿಯ ವಿಷಯಗಳಿಗೆ ಅನ್ಯವಾದ ಪ್ರಾಕೃತ ಇಂದ್ರಿಯಗಳಗತ ರೂಪವಾದ ರಸಾದಿ ವಿಷಯಗಳು ಇವೆಲ್ಲ ಸಿಗ್ತಾ ಇರ್ತಾವೆ. ಒಳ್ಳೆ ಪ್ರವಚನ ಕೇಳ್ತಾನೆ, ಒಳ್ಳೆ ಹಾಡು ಕೇಳ್ತಾನೆ, ಭಗವಂತನ ಗುಣಗಾನವನ್ನ ಮಾಡಿಸ್ತಾನೆ, ಭಗವಂತನ ಬಾಯಿಯಿಂದ ಭಗವಂತನ ರೂಪವನ್ನ ಕೇಳಿಸ್ತಾನೆ. ಹರಿನಿರ್ಮಾಲ್ಯವ ಶಿರದಿ ಧರಿಸುತ್ತಿರು, ಹರಿನೈವೇದ್ಯವ ಭುಂಜಿಸುತ್ತಿರು, ನಿತ್ಯ ಇರುಳು ಹಗಲು ಹರಿ ಸ್ಮರಣೆಯ ಬಿಡದಿರು, ದುರುಳರ ಕೂಡದಿರು. ಒಂದೊಂದು ಅಂಗಗಳಿಂದ ನಾವು ಏನೇನು ಕೆಲಸ ಮಾಡ್ತೀವೋ ಆ ಎಲ್ಲಾ ಕೆಲಸಗಳಲ್ಲೂ ಅಭಿಮಾನಿ ದೇವತೆಗಳಿದ್ದಾರೆ. ಪುರುಷ ರೂಪತ್ರಯಗಳಿಂದ ಹಿಂದೆ ನೋಡಿದ್ದೇವೆ. ಸ್ಥೂಲ ದೇಹದಲ್ಲಿ, ಮಹತ್ತತ್ವದಲ್ಲಿ ಮತ್ತು ಪಂಚ ಜ್ಞಾನೇಂದ್ರಿಯಗಳಲ್ಲಿ ಇರುವಂತಹ ಒಂದು ರೂಪ, ಮಹತ್ತತ್ವದಲ್ಲಿರುವಂತಹ ಒಂದು ರೂಪ, ಅವ್ಯಕ್ತ ತತ್ವದಲ್ಲಿರುವಂತಹ ಒಂದು ರೂಪ, ಅಹಂಕಾರ ತತ್ವದಲ್ಲಿರುವಂತಹ ಒಂದು ರೂಪ, ಕರ್ಮೇಂದ್ರಿಯಗಳಲ್ಲಿರುವಂತಹ ಒಂದು ರೂಪ.
ಮನ ಇಂದ್ರಿಯಗಳಲ್ಲಿರುವಂತಹ ಒಂದು ರೂಪ. ಹೀಗೆ ನಾನಾ ರೂಪದಿಂದ ಭಗವಂತ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿದ್ದು ತತ್ತದ್ರಕ್ಷಕನಾಗಿ ತತ್ತದ್ಭಿನ್ನನಾಗಿ ದೇವತೆಗಳಲ್ಲಿದ್ದು ಭಗವಂತ ಏನು ಮಾಡ್ತಾನೆ? ರಕ್ಷಣೆ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ ಜೀವಿಗಳ ಮೇಲೆ ಅಂತ ಕೊಂಡಾಡ್ತಾರೆ ಜಗನ್ನಾಥದಾಸರು.